ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ಥಾನಿಕ ಅವಿನ್ ಟಿವಿ ಸಂದರ್ಶನ. ಊರಿನ ಮಗಳು ನಮ್ಮ ಅವುಗಳ ಬಗ್ಗೆ ಚರ್ಚೆ ಒದಗಿಸ್ತಿದ್ದ ತಂದೆಯ ಮಗಳು ನೋಡೋಣ. ಅದರಲ್ಲೂ ಅಂತಂದ್ರೆ ಬಹಳ ಅಗತ್ಯವಾಗಿದ್ದಂತ ಅವರು ಇಲ್ಲಿ ನಲ್ಲಿ ಡ್ಯೂಟಿ ಮಾಡ್ತಾರೆ. ಈ ಬಗ್ಗೆ ಒಂದಷ್ಟು ಬಹಳಷ್ಟು ಮಾಹಿತಿ ಇದೆ. ಈಗ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನಾನು ಡಾಕ್ಟರ್ ಈಗ ಅನುಪಮ ಡಾಕ್ಟರ್ ಅಂತ ಹೇಳಿದ್ರು. ಅರ್ನಾಲ್ ಅಂದ್ರೆ ಏನ್ ಮೇಡಮ್? ಅದು ನಮ್ದು ಅಪ್ಪ ಬಂದ ಅದು ಜಾಗದ ಹೆಸರಿದ್ದಿದ್ದು. ಮತ್ತೆ ನನ್ನ ಅಕ್ಕಂಗೆ ಇಬ್ರಿಗೂನು ಇಟ್ಟಿದ್ದಾರೆ. ಮಿಂಚೇಲೇನು? BA ಅಂದ್ರೆ B ಅಂದ್ರೆ ಗೆರೆ, A ಅಂದ್ರೆ ಅಶ್ವ. ತಾಯಿ ಹೆಸರು? ತಾಯಿ ಹೆಸರು ಮೀನಾಕ್ಷಿ KS. ಅವರು LIC. ಹೌದಾ? ಓಕೆ ಮೇಡಮ್. ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಆಯ್ತು. ನಾನು ಪೇಟೆಯಲ್ಲಿ 10ನೇ ಕ್ಲಾಸ್ ಅದಾದ್ಮೇಲೆ PUCಗೆ ಮಾಡಿದ್ದು ಮಂಗಳೂರಲ್ಲಿ. ಅಂಬೇಡ್ಕರ್ BR ಅಲ್ಲಿ MBBS ಓದಿರೋದು. ಅದಾದ್ಮೇಲೆ MS OBG JSS ಮಹಾವಿದ್ಯಾಲಯ ಮೈಸೂರು. ಆಮೇಲೆ ಅಲ್ಲೇನೆ ನಾನು ಆಗಿ 3 ವರ್ಷ ಕೆಲಸ ಮಾಡಿ ಚಿಕ್ಕಮಂಗ್ಳೂರಲ್ಲಿ ಜಾಯಿನ್ ಆಗಿದ್ದೆ. ಈಗ ನಿಮ್ಮ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಲೇ ನಿಮ್ಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಕನಸಿತ್ತ? ಅದು ನಾನು PUC ಅವಾಗ ನನಗೆ ನಾನು ಚಿಕ್ಕದ್ರಿಂದ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂತಾ ಇದ್ದಿದ್ದು. ಬಟ್ PUC ಓದುವಾಗ ಬಯಾಲಜಿ ಟೀಚರ್ ಇದ್ರು ನಮ್ದು. ಅವಾಗ ಅವ್ರು ಮಾಡೋದ್ರಲ್ಲಿ ಮತ್ತೆ ಅವರು ಸ್ವಲ್ಪ ಹಿಂಗೆ ಡಾಕ್ಟರ್ ಅದು ಎಲ್ಲ ಸ್ವಲ್ಪ ಜಾಸ್ತಿ ಹೇಳೋರು. ಅವಾಗ ನಾನು ಆದ್ರೆ ಡಾಕ್ಟರೇ ಆಗ್ಬೇಕು, ಟ್ರೀಟ್ ಮಾಡ್ಬೇಕು, ಒಂದ್ ಸೇವೆ, ಅದು ತುಂಬಾ ಮನೋಭಾವ ನಂಗೆ. ಅವಾಗ್ಲೂ ನನ್ ಫ್ರೆಂಡ್ಸ್ ಯಾರು ಜ್ವರ ಆದ್ರೂ ನನ್ನ ಹತ್ರನೇ ಬಂದು ಅನುಪಮ ನನಗ್ ಜ್ವರ ಅಂತ ಬಂದ್ಬಿಡೋರು. ಸೊ ಅವಾಗಿಂದ ಬೇರೆಯವ್ರು ಏನಾದ್ರು ಒಂದ್ ಸ್ವಲ್ಪ ಹುಷಾರಿಲ್ಲ ಅದೆಲ್ಲ ಹೇಳಿದ್ರೆ ಮತ್ತೆ ತುಂಬಾ ಹುಡುಗಿಯರು ಎಲ್ಲರಿಗೂ ಏನೋ ಟ್ರೀಟ್ಮೆಂಟ್ ಮಾಡೋದು ಅವೆಲ್ಲ ತುಂಬಾ ಖುಷಿ ಅನಿಸ್ತಾ ಇತ್ತು ನಂಗೆ. ಸೊ ಅದು ನನ್ಗೆ ಆ ಹುದ್ದೆ ಒಂಥರ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಅನ್ನೋದು ಅವಾಗಿಂದ. ಈಗ ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿಯರು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸರ್ಕಾರದ ಅಡ್ವರ್ಟೈಸ್ಮೆಂಟ್ಸ್. ನಿಮ್ಗೆ ಅನ್ಸಿದ ಹಾಗೆ ಇವತ್ತು ಗರ್ಭಿಣಿ ಸ್ತ್ರೀಯರು ಇವತ್ತು ಕೂಡ ಅನುಭವಿಸ್ತಾ ಇರ್ತಕ್ಕಂತ ಒಂದು ಸಿಂಪ್ಟಮ್ಸ್ ಏನಾದ್ರು ಇದೆಯಾ ಗೊತ್ತಿರೋ ಹಾಗೆ? ಈಗ ತುಂಬಾ ಬಡ ಜನಗಳಿಗೆ ಗೊತ್ತಿಲ್ಲ, ಅದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಅದು ಏನಂದ್ರೆ ಇವಾಗ ಪ್ರೆಗ್ನೆಂಟ್ ಮೇಲೆ ತೊಂದರೆಗಳು ತುಂಬಾ ಪತ್ತೆ ಮಾಡಿ ಅದಕ್ಕಿಂತ ಗರ್ಭಿಣಿ ಆಗಕ್ಕೂ ಮುಂಚೆನೆ ಇವಾಗ ಮದ್ವೆ ಆಗಿರ್ತಾರೆ. ಆವಾಗ ಒಂದ್ಸರಿ ಯಾರಾದ್ರೂ ಅವರು ಸ್ತ್ರೀ ರೋಗ ತಜ್ಞೆ ಅವರನ್ನ ಮೀಟ್ ಮಾಡಿದ್ರೆ ಇವಾಗ ಎಲ್ಲ ಟೆಸ್ಟ್ ಏನಿಲ್ಲ, BP ನೋಡೋದು, ಶುಗರ್ ಟೆಸ್ಟ್ ಮಾಡೋದು, ಅಥವಾ ಥೈರಾಯ್ಡ್, ಆಮೇಲೆ ಅವ್ರ ಬ್ಲಡ್ ಗ್ರೂಪ್ ಏನಿದೆ, ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆಯಾ, ಪಾಸಿಟಿವ್ ಬ್ಲಡ್ ಗ್ರೂಪ್ ಇದೆಯಾ, ಅದಾದ್ಮೇಲೆ ಹೈಟ್, ವೇಟ್, ಅವ್ರ ತೂಕ ಸರಿ ಇದೆಯಾ ಅವ್ರ ಹೈಟಿಗೆ, ಅದನ್ನೆಲ್ಲ ಏನಾದ್ರು ಥೈರಾಯ್ಡ್ ಒಂದು ಥೈರಾಯ್ಡ್ ಮಾತ್ರೆ ತಗೊಳ್ಳೋದ್ರಿಂದನೂ ಅಷ್ಟೇ ಅವರಿಗೆ ಪ್ರೆಗ್ನೆನ್ಸಿ ಆಗಕ್ಕೆ, ಭ್ರೂಣದಲ್ಲಿ ಮಗು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಸೊ ಅದೆಲ್ಲ ಟೆಸ್ಟ್ ಮಾಡಿಸಿದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ತುಂಬಾ ಜನಕ್ಕೆ ರಕ್ತ ಕಡಿಮೆ ಇರುತ್ತೆ. ಅದು ರಕ್ತಹೀನತೆ ಇದ್ದಿದ್ನ ಫಸ್ಟೇ ಕರೆಕ್ಟ್ ಮಾಡಿ ಅದು ಮಗು ಬೆಳೆಯೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗತ್ತೆ, ಮಗು ಚೆನ್ನಾಗಿ ಬೆಳೆಯುತ್ತೆ. ಈಗ ಪ್ರೆಗ್ನೆನ್ಸಿ ಆದ್ಮೇಲೆ ನಾವು ಮುಂಚೆನೆ ನೋಡಿ ಟ್ರೀಟ್ಮೆಂಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಗೊತ್ತಿಲ್ಲ, ಮುಂಚೆನೆ ಹೋಗಿ ನಾವು ಡಾಕ್ಟರ್ ತೋರಿಸ್ಕೋಬೇಕು, ಇದು ಪ್ರೀ ಕನ್ಸೆಪ್ಷನ್ ಅಂತ ಹೇಳ್ತಾರೆ. ಅದು ತುಂಬಾ ಮುಖ್ಯ. ಆದ್ರೆ ಯಾರಿಗೂ ಅದು ಗೊತ್ತಿರೋದಿಲ್ಲ. ಇವಾಗ ಪ್ರೆಗ್ನೆನ್ಸಿ ಮದ್ವೆ ಆಗಾದ್ಮೇಲೆ ಒಂದ್ಸರಿ ಯಾವ್ದಾದ್ರು ಸ್ತ್ರೀ ರೋಗ ತಜ್ಞರು ಅವರನ್ನ ಪ್ರಸೂತಿ ತಜ್ಞೆ ಒಂದ್ಸರಿ ಭೇಟಿ ಮಾಡಿ ಅಟ್ಲೀಸ್ಟ್ ಬೇಸಿಕ್ ಟೆಸ್ಟ್. ಒಬ್ಬೊಬ್ಬರಿಗೆ BP ಮುಂಚೆಯಿಂದಾನೇ ಇರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಫಸ್ಟ್ 3 ತಿಂಗಳಲ್ಲಿ 6 ತಿಂಗಳಲ್ಲೇ BP ಜಾಸ್ತಿ ಆಗ್ಬಿಡುತ್ತೆ, ಅಬೋಷನ್ ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಇವಾಗ ಶುಗರ್ ಅಷ್ಟೇ, ಒಬ್ಬೊಬ್ಬರಿಗೆ ಮುಂಚೆನೆ ಇರುತ್ತೆ, ಗೊತ್ತಿರಲ್ಲ. ಅವ್ರದ್ದು ತೂಕ ತುಂಬಾ ಜಾಸ್ತಿ ಇರುತ್ತೆ, ಮಾರ್ಬಿಡ್ ಒಬೆಸಿಟಿ
ಒಬೆಸಿಟಿ ಅಂತ. ಇವಾಗ ನಾವು ಅವ್ರದ್ದು ಹೈಟ್ ವೆಯ್ಟ್ ನೋಡಿ ಎಷ್ಟು ತೂಕ ಇರ್ಬೇಕು ಅನ್ನೋದನ್ನ ಹೇಳ್ತೀವಿ. ಅದನ್ನ ಮುಂಚೆನೆ ಒಂದ್ಸರಿ ನೋಡ್ಕೊಂಡು ಇವಾಗ ಸ್ವಲ್ಪ ತೂಕ ಕಡಿಮೆ ಮಾಡಿ ಪ್ರೆಗ್ನೆನ್ಸಿ ಆದ್ರೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅಥವಾ BP ಟ್ಯಾಬ್ಲೆಟ್ಸ್ ಏನಾರು ತಗೊಂಡ್ಬೇಕಾ, ಅಥವಾ ಶುಗರ್ಗೆ ಏನ್ ತಗೋಬೇಕು ಮುಂಚೆನೆ, ಅದು ಕಂಟ್ರೋಲ್ ಅಲ್ಲಿ ಇದ್ರೆ ಇವಾಗ ಪ್ರೆಗ್ನೆನ್ಸಿ ಆಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಮತ್ತೆ ಮತ್ತೆ ಅಬಾರ್ಷನ್ ಆಗ್ತಾ ಇರುತ್ತೆ. ಅದೆಲ್ಲ ಸಿಂಪಲ್ ಒಂದೊಂದು ಕಾರಣ ಇರುತ್ತೆ. ಈ ತರ ಥೈರಾಯ್ಡ್, BP, ಶುಗರ್ ಆ ತರದ್ದು ಮುಂಚೆನೆ ಟೆಸ್ಟ್ ಮಾಡಿಸಿ, ಅಥವಾ ರಕ್ತಹೀನತೆ, ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, ಅದೆಲ್ಲದೂ ಒಂದೊಂದು ಕಾರಣ ಆಗಿ ಸ್ಮಾಲ್ ಕಾರಣ ಅದು ಗೊತ್ತಾಗುತ್ತೆ. ಮುಂಚೆನೆ ಒಂದ್ಸರಿ ಭೇಟಿ ಮಾಡಿ ಒಂದು ಸಲಹೆ ತಗೊಂಡ್ರೆ ಇವಾಗ ಪ್ರೆಗ್ನೆನ್ಸಿ ಆದ್ಮೇಲೆ ಅಷ್ಟು ಪ್ರಾಬ್ಲಮ್ ಅಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಅವ್ರಿಗೆ BP ಇದೆ ಅಂದ್ರೆ ಒಂದೊಂದ್ಸರಿ ಫಿಟ್ಸ್ ಬರೋಷ್ಟು ತನಕನೂ BP ಜಾಸ್ತಿ ಇರುತ್ತೆ. ಅದು ಅಂದ್ರೆ ಒಂದ್ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಯಲ್ಲಿ ಇರೋರ್ಗೆ ಅಷ್ಟು ಸುಲಭವಾಗಿ ಆಸ್ಪತ್ರೆಗಳೆಲ್ಲ ಹತ್ರದಲ್ಲಿ ಇರಲ್ಲ. ಒಂದೇನೋ BP ಜಾಸ್ತಿ ಆಯ್ತು, ತಲೆನೋವು ಆಯ್ತು ಅಂದ್ರೂ 1 ಗಂಟೆ ಹೋಗ್ಬೇಕಾಗತ್ತೆ, 2 ಗಂಟೆ ಹೋಗ್ಬೇಕಾಗತ್ತೆ. ಸೊ ಮುಂಚೆನೆ ಅದನ್ನೆಲ್ಲ ನೋಡ್ಕೊಂಡು, ಇವಾಗ ಒಬ್ಬೊಬ್ರಿಗೆ ಫಿಟ್ಸ್ ಕಾಯಿಲೆ ಇರುತ್ತೆ, ಗೊತ್ತಾಗಲ್ಲ. ಪ್ರೆಗ್ನೆನ್ಸಿ ಆದಾದ್ಮೇಲೆ ಒಂದೊಂದು ಕಾಯಿಲೆ ಅಗ್ರಿವೇಟ್ ಆಗುತ್ತೆ. ಸೊ ಆವಾಗ ಫಿಟ್ಸ್ ಕಾಯಿಲೆಗೆ ಆವಾಗ ಮಾತ್ರೆ ಶುರು ತಗೊಂಡು ಅದನ್ನ ಚೇಂಜ್ ಮಾಡಿ ಅವರಿಗೆ ಈ ತರ ತಗೊಳ್ಳಿ ಅಂತ. ಒಬ್ಬೊಬ್ಬರಿಗೆ ಫಿಟ್ಸ್ ಕಾಯಿಲೆ ಇದ್ರು ಮುಂಚೆಯಿಂದ ಒಂದು ಮಾತ್ರೆ ತಗೋತಾ ಇರ್ತಾರೆ. ಬಟ್ ಆ ಮಾತ್ರೆ ಏನು ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಒಂದೊಂದ್ಸರಿ ಅದು ಭ್ರೂಣಕ್ಕೆ ಅಂತ ಹೇಳ್ತೀವಿ. ಸೊ ಅದನ್ನ ಚೇಂಜ್ ಮಾಡಿ ಬೇರೆ ಮಾತ್ರೆಗೆ ಕನ್ವರ್ಟ್ ಮಾಡಿ ಅವಾಗ ಪ್ರೆಗ್ನೆನ್ಸಿಯಲ್ಲಿ ಏನು ತೊಂದರೆ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಆ ತರ ಇರುತ್ತೆ. ಮತ್ತೆ ಬೇರೆ ಒಬ್ಬೊಬ್ಬರಿಗೆ BP ಮುಂಚೆನೆ ಇದ್ರು AC ಇನ್ಹಿಬಿಟರ್ಸ್ ಅಂತ ತಗೋತಾ ಇರ್ತಾರೆ. ಅದೆಲ್ಲ ಒಂದ್ ಮಾಡಿ. ಸೊ ನೀವು ಪ್ರೆಗ್ನೆನ್ಸಿಯಲ್ಲಿ ಅದು ಪ್ರೆಗ್ನೆನ್ಸಿ ಆಗಕ್ಕೆ ಪ್ಲಾನ್ ಮಾಡಕ್ಕೆ ಮುಂಚೆನೆ ನಾವು ಚೇಂಜ್ ಮಾಡಿ ಕೊಟ್ರೆ, ಸೊ ಮಗು ತಿಂಗಳಾದ್ಮೇಲೆ ಅಷ್ಟೊತ್ತಿಗೆ ಮಗುದು ಡೆವಲಪ್ಮೆಂಟ್ ಶುರು ಆಗ್ಬಿಟ್ಟಿರುತ್ತೆ. ಫಸ್ಟ್ 12 ವೀಕ್ಸ್ ಅಲ್ಲೇ ಎಂಬ್ರಿಯೋಜೆನೆಸಿಸ್ ಬೆಳವಣಿಗೆ ಆಗ್ತಾ ಹೋಗೋದಷ್ಟೇ. ಸೊ ಅದು ಫಸ್ಟ್ ಒಬ್ಬೊಬ್ಬರಿಗೆ ಪೀರಿಯಡ್ ಮಿಸ್ ಆಗಿರುತ್ತೆ, ಗೊತ್ತಾಗುತ್ತೆ, ಆವಾಗ ಬಂದಿರ್ತಾರೆ. ಸೊ ಇದೆಲ್ಲದನ್ನು ಮಾತ್ರ ಮಗು ಬೆಳವಣಿಗೆಗೆ ಅದಕ್ಕೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದು ಎಲ್ಲರನ್ನೂ ಕಾಡುತ್ತೆ, ಗರ್ಭಿಣಿಯರಿಗೆ ತುಂಬಾ ಕಾಡುತ್ತೆ ಅಲ್ವಾ? ಥೈರಾಯ್ಡ್ ಮತ್ತೆ ಶುಗರ್ ಕಾಯಿಲೆ ಇದ್ರೆ ಬೇರೆಯವ್ರಿಗೂ ಇವಾಗ ನಾರ್ಮಲ್ ಪಾಪ್ಯುಲೇಷನ್ ಅಲ್ಲಿ BP ಇರುತ್ತೆ, ಶುಗರ್ ಇರುತ್ತೆ, ಅದಷ್ಟು ಸೀರಿಯಸ್ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರೆಗ್ನೆನ್ಸಿಯಲ್ಲೇನೆ BP ಮತ್ತೆ ಶುಗರ್ ಅದು ಅಷ್ಟು ಮಾಡ್ಬೋದು. ಫಿಟ್ಸ್ ಬರೋದು ಅಥವಾ ಡೆಲಿವರಿ ಟೈಮ್ ಅಲ್ಲಿ ಅವರಿಗೆ ಮೂರ್ಛೆ ತಪ್ಪದಂಗಾಗೋದು, ಆಮೇಲೆ ಪಾಪು ಹೊಟ್ಟೆ ಒಳಗಡೆನೆ ತೀರೋಗೋದು, ತುಂಬಾ ಪ್ರಾಬ್ಲಮ್ಸ್. ಪಾಪು ಮಗುಂದು ಜೀವಕ್ಕೂ ಹಾನಿಕಾರ. ಮತ್ತೆ ಅಮ್ಮ BP ಏನಂದ್ರೆ ಇದ್ರೆ ಮುಂಚೆನೆ ನೀವು, ಆಮೇಲೆ ನಾವು ಅವ್ರಿಗೆ ಬಂದಾಗ್ಲೇ ಹೇಳ್ತೀವಿ, ಈಗ ವಾರ ಬಂದು ನೀವು BP ಚೆಕ್ ಮಾಡಿಸ್ಕೋಬೇಕು, ಈ ಟ್ಯಾಬ್ಲೆಟ್ ಅಲ್ಲಿ BP ಕಂಟ್ರೋಲ್ ಆಗ್ತಿದ್ಯಾ ನೋಡ್ಬೇಕು, ಅದನ್ನೆಲ್ಲ ಹೇಳ್ತೀವಿ. ಇವಾಗ ಮುಂಚೆ ಆದ್ರೆ 20-25 ಒಳಗಡೆನೆ ಮಕ್ಳು ಮಾಡ್ಕೊಂಡ್ ಬಿಡೋರು. ಇವಾಗ ಎಲ್ಲ ಎಜುಕೇಶನ್, ಸ್ವಲ್ಪ ಕೆಲಸ, ಅದೆಲ್ಲ ಒತ್ತಡದಿಂದ 30 ಅಥವಾ 35 ವರ್ಷಕ್ಕೂ ಪ್ರೆಗ್ನೆನ್ಸಿ. ಸೊ ಅವ್ರಿಗೆ ಅಂತವ್ರಲ್ಲಿ ಸ್ವಲ್ಪ ಜಾಸ್ತಿ 30 ಅಥವಾ ಶುಗರ್ ಕಾಯಿಲೆ ಅದೆಲ್ಲ ಜಾಸ್ತಿ ಇರುತ್ತೆ. ಶುಗರ್ ಕಾಯಿಲೆ ಇದ್ದವ್ರಿಗೂ ಅಷ್ಟೇ, ಅದು ಡೆಲಿವರಿ ಟೈಮ್ ಅಲ್ಲಿ ಸ್ವಲ್ಪ ಪಾಪುದು ಭುಜದ ಸುತ್ತ ಎಲ್ಲ ಫ್ಯಾಟ್ ಜಾಸ್ತಿ ಇರುತ್ತೆ. ಡೆಲಿವರಿ ಆಗ ಟೈಮ್ ಆಗುತ್ತೆ. ಸೊ ಅದ್ ಹೆಂಗೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ. ಪ್ರೆಗ್ನೆನ್ಸಿಯಲ್ಲಿ ಡಿಟೆಕ್ಟ್ ಮಾಡಿ ಕಂಟ್ರೋಲ್ ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ. ಶುಗರ್ ಇದ್ರೆ ಓಕೆ, ಸ್ವಲ್ಪ ಟ್ರೀಟ್ ಮಾಡಿದ್ರೆ ಅವ್ರಿಗೆ ಟೈಮ್ ಇದೆ. ಬಟ್ ಪ್ರೆಗ್ನೆನ್ಸಿಯಲ್ಲಿ 9 ಮಂತ್ಸ್ ಅಲ್ಲಿ ನಾವು ಯಾವ ಲೆವೆಲ್ ಅಲ್ಲಿ ಇರುತ್ತೆ, ಎಷ್ಟು ಅವ್ರಿಗೆ ಸಿವಿಯರ್ ಇದೆ ಅದೆಲ್ಲ ನೋಡಿ ಆವಾಗ ಟ್ರೀಟ್ ಮಾಡ್ಬೇಕು. ಬಟ್ ಕಂಟ್ರೋಲ್ ಬರುತ್ತೆ ಎಲ್ಲದಕ್ಕೂ. ಇವಾಗ ಅಡ್ವಾನ್ಸ್ ಟ್ರೀಟ್ ಇಲ್ಲ. ಬಟ್ ಒಂದಂದ್ರೆ ಅವ್ರಿಗೆ ಗೊತ್ತಿರ್ಬೇಕು, ಅವ್ರು ಬಂದು ತೋರಿಸ್ಕೋಬೇಕು. ಏನಾದ್ರು ಇದ್ರೆ ಇವಾಗ ಒಬ್ಬೊಬ್ರಿಗೆ ಹೇಳ್ತೀವಿ, ನಿಮಗೆ BP ಇದೆ, 2 ವಾರಕ್ಕೊಂದ್ಸರಿ ಅಂತ ಅನ್ಕೊಂಡು ಬೇರೆಯವ್ರಿಗೂ BP ಇದೆ ಆತರ. ಬಟ್ ಪ್ರೆಗ್ನೆನ್ಸಿಯಲ್ಲಿ BP ಶುಗರ್ ಅದಿದ್ದ ಅಲ್ಲಿ ತೋರಿಸ್ಕೊಬೇಕು. ಯಾವ ಟೈಮಲ್ಲಿ ಆದ್ರೂ ಅವ್ರಿಗೆ BP ಇದ್ದವ್ರಿಗೆ ಪ್ರೆಗ್ನೆನ್ಸಿಯಲ್ಲಿ ನಾವು ಇಮಿನೆಂಟ್ ಸೈನ್ಸ್ ಅಂತ ಹೇಳ್ತೀವಿ. ಕಣ್ ಮಂಜಾಗೋದು ಅಥವಾ ತಲೆನೋವು, ಎದೆ ಉರಿ ಬರೋದು, ಅದೆಲ್ಲ ಬಂದ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಬರ್ಲೇಬೇಕು. ಇಲ್ಲ ಆಮೇಲೆ ಅದು ಮತ್ತೆ
ಎಕ್ಲಾಂಪ್ಸಿ ಅಂತ ಹೇಳ್ತೀವಿ. ಬಿಪಿ ಇದ್ದವ್ರಿಗೆನೆ ಬಿಪಿ ಕಂಟ್ರೋಲ್ ಆಗ್ದಾನೆ ಫಿಟ್ಸ್ ಬಂದ್ಬಿಡುತ್ತೆ. ಅವಾಗ ಪ್ರಜ್ಞೆ ತಪ್ಪದು, ಮಗುವಿನ ಜೀವಕ್ಕೂ. ಸೊ ಟರ್ಷರಿ ಕೇರ್ ಅಂದ್ರೆ ಇವಾಗ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅಂದ್ರೆ ಎಲ್ಲಾ ಡಾಕ್ಟರ್ಸ್ ಇರ್ತಾರೆ. ಸೊ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಚಿಕ್ಕ ಬ್ಲಡ್ ಬ್ಯಾಂಕ್ ಇರಲ್ಲ, 24 ಗಂಟೆಲೂ ಇರ್ಬೇಕು, ಯಾವಾಗ ಏನಂತ ಗೊತ್ತಾಗೋದಿಲ್ಲ. ಸೊ ಹೆಂಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಥವಾ ಮೆಡಿಕಲ್ ಕಾಲೇಜಸ್, ಟರ್ಷರಿ ಕೇರ್ ಸೆಂಟರ್ಸ್ ಅಲ್ಲಿ ಚಿಕ್ಕಮಗಳೂರಿಗೆ ಬಂದ ನಂತರ ಒಂದು ಸಿಟಿಲಿ ಇರೋರು ಒಂದು ಎಜುಕೇಟೆಡ್ ಟ್ರೀಟ್ಮೆಂಟ್ ಅನ್ನು ಮೊದಲೇ ತಗೊಂಡಿರ್ತಾರೆ, ಬಿಪಿ ಅಥವಾ ಇನ್ನೊಂದು ಮೊದಲೊಂದು. ಓಕೆ, ಗ್ರಾಮೀಣ ಪ್ರದೇಶದ ಮಹಿಳೆ ನೆಗ್ಲಿಜೆನ್ಸ್ ಅಂತ ಏನಾದ್ರು ಇದೆಯಾ? ಆಕ್ಚುಲಿ ಅದೇ ಅವ್ರಿಗೆ ಸ್ವಲ್ಪ ಜನ ಹೇಳ್ತಾರೆ, ನಾವು ಒಂದ್ 20 ಕಿಲೋಮೀಟರ್, ಒಂದ್ 40 ಕಿಲೋಮೀಟರ್ ಹೇಳ್ತಾರೆ. ಅದೇ ಒಂದೊಂದ್ಸರಿ ನಾವ್ ಹೇಳಿದಾಗ ನಾವು ಅವ್ರು ನೆಗ್ಲೆಕ್ಟ್ ಮಾಡ್ತೀವಿ ಅನ್ಕೋತೀವಿ, ಬಟ್ ಅವ್ರಿಗೆ ಬಂದ್ ಹೋಗಕ್ಕೂ ಅಷ್ಟು ಕಷ್ಟ ಇರುತ್ತೆ. ಒಂದೇ ಬಸ್ ಇರುತ್ತೆ, ಅಥವಾ ಮಳೆಗಾಲದಲ್ಲಿ ಒಬ್ಬೊಬ್ರು ಪೇಷಂಟ್ ಅದು ಹೇಳ್ತಾರೆ, ನಮಗ್ ಬರಕ್ಕಾಗಲ್ಲ, ರೋಡ್ ಬ್ಲಾಕ್ ಆಗುತ್ತೆ, ಅಥವಾ ಬಸ್ ಅಷ್ಟು ಬರೋದಿಲ್ಲ ಮಳೆಗಾಲದಲ್ಲಿ. ಅದೆಲ್ಲ ಪ್ರಾಬ್ಲಮ್ಸ್ ಇದೆ. ನೆಗ್ಲಿಜೆನ್ಸ್ ಅಂತಾನು ಅಥವಾ ಅವರಿಗೆ ಬಂದ್ ಹೋಗಕ್ಕೆ ಟ್ರಾನ್ಸ್ಪೋರ್ಟ್ ಗೆನೆ ಸ್ವಲ್ಪ ಕಷ್ಟ ಅಂತಾನು ಹೇಳ್ಬೋದು. ಬಟ್ ಒಬ್ಬೊಬ್ರು ನೆಗ್ಲೆಕ್ಟ್ ಮಾಡೋದು ಇದೆ. ನಾವ್ ಹೇಳಿದ್ರೆ ಒಂದ್ಸರಿ ಬಂದ್ ಹೋಗಾದ್ಮೇಲೆ ಅವ್ರು ಮತ್ತೆ ಬರೋದು ಯಾವಾಗ ಡೆಲಿವರಿ ನೋವು ಬಂದಾಗ ಬರ್ತಾರೆ. ಅದ್ರ ಜೊತೆಗೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅವ್ರಿಗೆ ಬಿಪಿ ತುಂಬಾ ಜಾಸ್ತಿ ಇರುತ್ತೆ, ಏನ್ ಮಾತ್ರೆ ಕೊಟ್ರು, ಏನ್ ಇಂಜೆಕ್ಷನ್ ಕೊಟ್ರು ಕಂಟ್ರೋಲ್ ಬರ್ತಾ ಇರಲ್ಲ. ಆ ತರ ಪರಿಸ್ಥಿತಿಲೂ ಬರ್ತಾರೆ. ಆಮೇಲೆ ಒಂದೊಂದ್ಸರಿ ಮಗುವಿನ ಹೊಟ್ಟೆ ಒಳಗ್ ತೀರು ಹೋಗಿರುತ್ತೆ, ಅಷ್ಟು ಬಿಪಿ ಜಾಸ್ತಿ ಆಗಿ ಅವ್ರಿಗೆ ಗೊತ್ತಾಗಿರಲ್ಲ. 2-3 ದಿನದಿಂದ ನಮಗೆ ಮೂವ್ಮೆಂಟೇ ಗೊತ್ತಾಗ್ತಿಲ್ಲ ಅಂತಾರೆ. ಅದು ನಾವ್ ಹೇಳಿರ್ತೀವಿ ಅವ್ರಿಗೆ, ಇಷ್ಟು ದಿನದಲ್ಲಿ ಇಷ್ಟು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೋಡ್ಕೊಬೇಕು, ನಿಮ್ಗೆ ಮೂವ್ಮೆಂಟ್ ಕಡಿಮೆ ಆದ್ರೆ ಬರ್ಬೇಕು ಅಂತ. ಬಟ್ ಅವ್ರು ಹೆಂಗೆ ಅಂದ್ರೆ ಏನೋ ಒಂದು ನೆಗ್ಲಿಜೆನ್ಸ್ ಇರ್ಬೋದು, ಅಥವಾ ಆತರನು ಹಂಗೆ ಅಂತ ಅನ್ಸುತ್ತೆ. ಒಂದೊಂದ್ಸರಿ ಆತರ ಆಗಿ ಬಂದಿದ್ದು ಇದೆ. ಹಂಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಆತರ. ಈಗ ಬಹಳ ವರ್ಷಗಳ ನಂತರ ಯಾವತ್ತೋ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜ್ ಬರಬೇಕಿತ್ತು, ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಈಗ ಮೆಡಿಕಲ್ ಕಾಲೇಜಲ್ಲಿ ಸಾಕಷ್ಟು ಹೇಳುವಾಗ ಒಂದು 400 ವಿದ್ಯಾರ್ಥಿಗಳೇ ಇದ್ದಾರೆ. ಈಗ 4ನೇ ವರ್ಷ ಅಲ್ವಾ ಇದು? ಅಲ್ಲಿಗೆ ಸರಿಯಾದ ವ್ಯವಸ್ಥೆ, ಪ್ರೊಫೆಸರ್ಸ್ ಮತ್ತೆ ಸರ್ಕಾರದ ಎಲ್ಲ ವ್ಯವಸ್ಥೆಗಳು, ಯಾಕಂದ್ರೆ ಅವ್ರ ವಿದ್ಯಾರ್ಥಿಗಳಲ್ಲ, ನೀವು ತಿಳ್ಕೊಂಬೇಕಾದಂಥದ್ದು ಎಲ್ಲ ವ್ಯವಸ್ಥೆ ಸರಿ ಇದೆ. ಅಂದ್ರೆ ಎಲ್ಲಾದ್ರೂ ಅದು ಟೈಮ್ಗೆ ಮಾಡ್ತಾ ಇದಾರೆ. ಬಟ್ ಫುಲ್ ಫ್ಲೆಡ್ಜ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಒಂದೇ ಸರಿಗೆ ಯಾವ್ದನ್ನು ಫುಲ್ ಫ್ಲೆಡ್ಜ್ ಆಗಲ್ಲ. ಬಟ್ ಶುರುವಾಗಿ ಬಟ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಡಾಕ್ಟರ್ಸ್ ಇದ್ದಾರೆ, ಸೂಪರ್ ಸ್ಪೆಷಲೈಸೇಷನ್ ಡಾಕ್ಟರ್ಸ್ ಇದ್ದಾರೆ. ಸೊ ಏನಾದ್ರು ಇದ್ರೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಅಲ್ಲೂ ರೆಫರೆನ್ಸ್ ಕೊಡ್ತೀವಿ, ಅವರು ಬಂದು ನೋಡ್ತಾರೆ. ಸೊ ಕ್ವಾಲಿಫೈಡ್ ಡಾಕ್ಟರ್ಸ್. ಸೊ ಎಲ್ಲ ಟೈಮ್ಲಿ ತುಂಬಾ ರೆಫರೆನ್ಸಸ್ ಗಳೆಲ್ಲ ಈಗ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಎಲ್ಲದಕ್ಕೂ ಶಿವಮೊಗ್ಗ ಹೋಗೋರು, ಹಾಸನ ಹೋಗೋರು, ಮಂಗಳೂರು ಹೋಗೋರು ಏನೇ ಇದ್ರು. ಬಟ್ ಇವಾಗ ಮೆಡಿಕಲ್ ಕಾಲೇಜ್ ಇಂದ ತುಂಬಾ ಎಲ್ಲ ಕನ್ಸಲ್ಟೆಂಟ್ಸ್ ಇದ್ದಾರೆ. ಸೊ ಎಲ್ಲದನ್ನು ಇಲ್ಲೇ ಟ್ರೀಟ್ಮೆಂಟ್ ಆಗತ್ತೆ. ಅದೆಲ್ಲ ರೆಫರ್ ಆಗತ್ತೆ. ಅದು ಬಿಟ್ರೆ ತುಂಬಾ ಎಲ್ಲ ಆಲ್ಮೋಸ್ಟ್ ಇವಾಗ ಒಂದು ಬಿಪಿ ಜಾಸ್ತಿ ಇದ್ರು ಪ್ರೆಗ್ನೆನ್ಸಿಯಲ್ಲಿ ಒಂದೊಂದ್ಸರಿ ನೀವು ಶಿವಮೊಗ್ಗ ಹೋಗಿ, ಮಂಗಳೂರು ಹೋಗಿ ಅಂತ ಹೇಳೋರು. ಬಟ್ ಇವಾಗ ಆತರ ಇಲ್ಲ, ಎಲ್ಲರೂ. ಸೊ ಇಂಪ್ರೂವ್ಮೆಂಟ್ ತುಂಬಾ ಆಗಿದೆ. ಅಂದ್ರೆ ಮುಂಚೆ ಹೆಚ್ಚಾಗಿ ಶಿವಮೊಗ್ಗ ಅಥವಾ ಮಂಗಳೂರು, ಹಾಸನ ಡೆಲಿವರಿಗಳು ಏನೇ ಕಾಂಪ್ಲಿಕೇಶನ್ ಇದ್ರು ಕೂಡ ಚಿಕ್ಕಮಂಗ್ಳೂರಲ್ಲೇ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲ ಸ್ಟಾಫ್ನು ಅಷ್ಟೇ, ನಮ್ದು HOD ಸರ್ ಅವರು ಎಲ್ಲರೂ ತುಂಬಾ ಕ್ವಾಲಿಫೈಡ್, ಎಲ್ಲ ಸರ್ಜರೀಸ್ ಮಾಡ್ತಾರೆ. ಕಾಂಪ್ಲಿಕೇಶನ್ಸ್ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀವಿ. ಏನ್ ಮಾಡಲ್ಲ ಅನ್ನಂಥದ್ದು ಏನೂ ಇಲ್ಲ ಆತರ. ಅದೇ ಇವಾಗ ಕ್ಯಾನ್ಸರ್, ಕೀಮೋಥೆರಪಿ, ಅದು ರೇಡಿಯೋಥೆರಪಿ ಅಂತದ್ ಮಾತ್ರ ಇಲ್ಲ ಅನ್ನೋದಕ್ಕೆ ನಾವು ಕ್ಯಾನ್ಸರ್ದು ಪೇಷಂಟ್ಸ್ ಏನಾದ್ರು ಇದ್ರೆ ಮಂಗಳೂರು ಅಥವಾ ಕಿದ್ವಾಯಿ ಆತರ ರೆಫರ್ ಮಾಡ್ತೀವಿ. ಬಿಟ್ರೆ ಬಿಪಿದು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಆತರ ಇದನ್ನೆಲ್ಲ HDU ಆ ತರನು ಇದೆ. ಇವಾಗ ಒಂದು ICU ತರ ಸ್ಮಾಲ್ ಸೆಟಪ್ಸ್ ಅದು ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಬಟ್ ಆತರ ಎಲ್ಲ ಮ್ಯಾನೇಜ್ ಮಾಡ್ತೀವಿ ಇಲ್ಲೇ. ಓಕೆ, ನಮ್ಮ ಜಿಲ್ಲೆನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಿದೆ, ಎಲ್ಲ ವಿಚಾರ ಹೇಳಿದ್ವಿ. ಇನ್ನು ಒಂದಷ್ಟು ಗ್ರೌಂಡ್ ಲೆವೆಲ್ ಅಂತ, ಇನ್ನೂ ಒಂದಷ್ಟು ಅನ್ಎಜುಕೇಟೆಡ್ ಇರುವಂತದ್ದು ಈಗ ಹೊರಗಡೆಯಿಂದ ಬಂದಿದ್ದಾರೆ. ಏನು ಅಸ್ಸಾಮು ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಮನುಷ್ಯ ಅಲ್ಲ, ಹಾಗೆ ಅಂತವರು ಒಂದಷ್ಟು ಅನ್ಎಜುಕೇಟೆಡ್ ಬಹಳ ಹಳ್ಳಿನಲ್ಲಿರೋಂಥವ್ರು ಇದು ಪ್ರಿಕಾಷನರಿ ಏನ್ ತಗೊಬೇಕು ಅಂತ ಹೇಳ್ತೀರಿ ಕೊನೆಯದಾಗಿ? ಅಂದ್ರೆ ಏನಿಲ್ಲ, ಇವಾಗ ಸ್ವಲ್ಪ ಅಸ್ಸಾಂ ಜನ ಅವರು ಜಾಸ್ತಿ ಇದಾರೆ. ಅವ್ರಿಗೆ
ಗೊತ್ತಿರಲ್ಲ. ಬಟ್ ಅವ್ರಿಗೂ ಇವಾಗ ಗವರ್ಮೆಂಟ್ ಅಲ್ಲಿ ಎಲ್ಲರಿಗೂ ಎಲ್ಲಾ ಸೌಲಭ್ಯ ಬೇರೆಯವ್ರಿಗೆ ಹೇಗಿದೆ ಹಾಗೆ ಇಲ್ಲಿ ಸಿಗುತ್ತೆ. ಆತರ ಏನು ಭೇದ ಭಾವ ಹಂಗ ಏನು ಇಲ್ಲ ಅವ್ರಿಗೂ. ಆದ್ರೆ ಬಟ್ ಅವರು ಏನಂದ್ರೆ ಇವಾಗ ಸ್ಪೇಸಿಂಗ್ ಇರ್ಬೋದು, ಒಂದ್ ಮಗುವಾಗಿ ಇನ್ನೊಂದ್ ಸ್ಪೇಸ್ ಇಲ್ಲ. ಇವಾಗ ನಾವು ಒಂದು ಪ್ರಾಪರ್ಟಿ ಹಾಕ್ತಿವಿ ಅಂದ್ರೂ ಅವ್ರು ಹಾಕ್ಸ್ಕೊಳಕ್ಕೆಲ್ಲ ಒಪ್ಪಲ್ಲ. ಸೊ ಅವ್ರಿಗೆ ಇನ್ನ ಒಂದು ಸ್ವಲ್ಪ ಎಜುಕೇಶನ್ ಏನಾದ್ರು ಅವ್ರಿಗೆ ಆತರ ಕೊಡ್ಬೇಕಾಗತ್ತೆ. ಬಟ್ ನಾವು ಎಲ್ಲರಿಗೂ ಹಾಸ್ಪಿಟಲ್ ಬಂದವ್ರಿಗೆಲ್ಲರಿಗೂ ನಾವು ಹೇಳ್ತಾನೆ ಇರ್ತೀವಿ, ಅವ್ರಿಗೆ ತುಂಬಾ ಎಜುಕೇಶನ್ ಕೊಡ್ತೀವಿ, ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲದನ್ನು. ಅದು ಒಂದ್ ಸ್ವಲ್ಪ ಸ್ಪೇಸಿಂಗ್ ಬಗ್ಗೆ ಮಾಡ್ತಾರೆ, ಈ ತರ ಅಲ್ಲ ಈ ತರ ಅಂತ ಹೇಳ್ಬಿಟ್ಟು ಅವ್ರಿಗೂ. ಮತ್ತೆ ಫುಲ್ ಎಲ್ಲ ಹಾಸ್ಪಿಟಲ್ಗೆ ತುಂಬಾನೇ ಬರ್ತಾನೆ ಇರುತ್ತೆ. ಮೊದ್ಲೇ ಡಾಕ್ಟರ್ಗೆ ಹುದ್ದೆಗೆ ಬಂದ್ರಿ, ಅಂತ ಹೇಳಿ ಎಂದಾರು ಮಧ್ಯ ಅದೇ ಅಂದ್ರೆ ನಾನು ಇದು OBG ಇದು ಹೆರಿಗೆ ಡಾಕ್ಟರ್ ಆಗ್ಬೇಕು ಅಂತ ನನಗೆ ಅವತ್ತಿಂದನು. ಅದು ಏನು ಬರ್ಡನ್ ಅನ್ಸಲ್ಲ. ಬಟ್ ಇದು ಸ್ವಲ್ಪ ರಿಸ್ಕಿನೇ. ನೈಟ್ ಯಾವಾಗ ಸೊ ನನಗೇನು ಯಾವತ್ತು ಡಾಕ್ಟರ್ ಆಗಿರೋದೇ ತರ ಇತ್ತು. ಆದ್ರೆ ನನಗೆ ಅವಾಗ್ಲೇ ನಾನು MBBS ಮಾಡುವಾಗ್ಲೇ ನಮ್ದು PG ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ನನ್ಗೆ ಯಾವತ್ತೂ ಏನು ಇದು ಬರ್ಡನ್ ಅಥವಾ ಯಾಕೆ ನೋಡಿದ್ರೆ ಈಗ ಬೇರೆ ಡಾಕ್ಟರ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬೇಕಾಗಿ ಏನೇನೋ ಮಾಡ್ತಾರೆ. ಆದ್ರೆ ನಿಮ್ಮ ಒಂದು ಡೆಲಿವರಿ ಆಗ್ತದೆ, ಅಷ್ಟು ಖುಷಿಯಾಗಿ ಇರ್ತೀರಿ. ಬಟ್ ನೀವು ಈ ತರ ಹಂಗೇನೋ ಒಂದಷ್ಟು ಸಾಧ್ಯವಾದ್ರೆ ನನಗೆ ಜೀವನದಲ್ಲಿ ಈಗ ಬದುಕೋದಕ್ಕೆ ದುಡ್ಡೇ ಮುಖ್ಯ ಏನು ಆಗಿಲ್ಲ ನಿಮಗೆ. ಹಾಗಾಗಿ ಒಂದಷ್ಟು ಸಮಾಜ ಸೇವೆ ಮಾಡಬೇಕು. ತುಂಬಾ ಡೆಲಿವರೀಸ್ ಆಗುತ್ತೆ, ಎಲ್ಲ ಡೆಲಿವರೀಸ್ ಮಾಡ್ತೀವಿ ಅಂದ್ರೆ ಫ್ರೀ ಆಗೇನೆ. ಒಂದು ನಮ್ಗೆ ಎಷ್ಟು ಕೈಲಾಗುತ್ತೆ ಅಷ್ಟು ಕ್ಲೀನ್ ಆಗಿ ಎಲ್ಲರಿಗೂ ವಿತೌಟ್ ಎನಿ ಫೀಸ್ ಅಲ್ಲಿ. ಬಟ್ ಅವ್ರಿಗೂ ಒಂದ್ ಖುಷಿ ಇರುತ್ತೆ. ಎಲ್ಲರಿಗೂ ಅಲ್ಲಿ ಒಂದ್ ಸ್ವಲ್ಪ ವೆಲ್ ಆಫ್ ಇದ್ದವರು ಬರ್ತಾರೆ. ಬಟ್ ತುಂಬಾ ಎಷ್ಟು ದುಡ್ಡಿದ್ರು ಎಷ್ಟಿದ್ರು ಅದು ಖುಷಿ ಅನ್ಸಲ್ಲ. ಎಲ್ಲ ಮೀರಿ ಅದು ಒಂದ್ ದೊಡ್ಡ ಚೆನ್ನಾಗಿ ಕೇರ್ ಮಾಡ್ತಾ ಇದೀವಿ. ನಮ್ ತರಾನೇ ಒಳ್ಳೆ ಸಿಟಿಸನ್ಸ್ ಆಗ್ಬೇಕು, ಒಳ್ಳೆ ಡಾಕ್ಟರ್ಸ್ ಆಗ್ಬೇಕು ಅಂತ. ಇವಾಗ ಡಾಕ್ಟರ್ಸ್ ತುಂಬಾ ಜನ ಇದ್ದಾರೆ, ಬಟ್ ಅದ್ರಲ್ಲೂ ಕ್ವಾಲಿಟಿ ನಮಗ್ ಟ್ರೀಟ್ಮೆಂಟ್ ಕೊಟ್ರು ವಾಸಿ ಆಗುತ್ತೆ ಅಂತ ಅನಿಸ್ಬೇಕು. ಅಂತ ಡಾಕ್ಟರ್ಸ್ ಹೊರಗಡೆ ಬರ್ಬೇಕು ತುಂಬಾ. ಆತರ ಕ್ವಾಲಿಟಿ ಡಾಕ್ಟರ್ಸ್ ಸ್ವಲ್ಪ ನಾವು ಕೈಗುಣ ಅಂತ ಅವರು ಮಾತಾಡ್ಸೋದು, ಅವರು ಎಲ್ಲರನ್ನು ಕೈಗುಣ ಅಂತ ಹೇಳಂತಾರೆ. ಈಗಲೂ ಆತರ ಕೈಗುಣ ಅಂತ ಒಪ್ತೀರ ನೀವು? ಆಕ್ಚುಲಿ ಕೈಗುಣಕ್ಕಿಂತ ಅದೇನೆ. ಈಗ ಒಂದು ಡಾಕ್ಟರ್ ಆದ್ಮೇಲೆ ನಮಗೆ ಒಬ್ಬೊಬ್ರು ಪೇಷಂಟ್ಸ್ ಅರ್ಧ ಗಂಟೆ ಬೇಕು ಅವ್ರಿಗೆ ಹೇಳಿ, ಅವ್ರು ಒಬ್ಬೊಬ್ರಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ಏನೋ ಒಂದು. ಅದೇ ನಮ್ ಕೈಲಿ ಎಷ್ಟಾಗುತ್ತೆ ಆಯ್ತು, ನೀನ್ ಟೆನ್ಷನ್ ಟ್ಯಾಬ್ಲೆಟ್ ಬರ್ಕೊಟ್ರು ಅದ್ರಲ್ಲಿ ಕಡಿಮೆ ಆಗುತ್ತೆ. ಬಟ್ ಅವ್ರಿಗೇನು ಒಂದು ಮೆಂಟಲಿನೂ ಅಷ್ಟೇ ಅನಿಸ್ಬೇಕು ಅವ್ರಿಗೆ. ಇದು ಟ್ಯಾಬ್ಲೆಟ್ ವರ್ಕ್ ಆಗಕ್ಕೂ ತುಂಬಾ ಜನಂಗೆ ಹಂಗೆ
ಬರ್ತಾರೆ ಒಂದ್ ಸ್ವಲ್ಪ ಮಾತಾಡ್ಸೋದಾಗ್ಲಿ, ಅವ್ರ ಕಷ್ಟಗಳನ್ನ ನಾವು ಕೇಳ್ಕೊಳೋದಾಗ್ಲಿ, ಅದು ಒಂದು ಎಲ್ಲಾ ಡಾಕ್ಟರ್ಸ್ಗೂ ಅದ್ ಕ್ವಾಲಿಟಿ ಇರತ್ತೆ. ಎಲ್ಲರೂ ಸರ್ಜನ್ಸ್ ಮಾಡ್ತಾರೆ ಎಲ್ಲದು, ಬಟ್ ಏನೋ ಒಂದು ಖುಷಿ ಕೊಡುತ್ತೆ ಒಬ್ಬೊಬ್ರು ಡಾಕ್ಟರ್ಸ್ ಹತ್ರ ಹೋದಾಗ. ಅವರು ಖುಷಿಯಾಗಿದ್ದು ಪೇಷಂಟ್ ಖುಷಿಯಾಗಿ ನೋಡಿದ್ರೆ ಎಲ್ಲರಿಗೂ ಚೆನ್ನಾಗಿರ್ತೀವಿ. ನಾಳೆ ಏನೋ ಒಂದು ಅದನ್ನ ಎಲ್ಲದಕ್ಕೂ ಇವಾಗ ಸೊಲ್ಯೂಷನ್ ಇದೆ. ಈಗ ಮಾಡರ್ನ್ ಮೆಡಿಸಿನ್ ಅಲ್ಲಿ ಯಾವ ಕಾಯಿಲೆಗೆ ಸೊಲ್ಯೂಷನ್ ಇಲ್ಲ ಅನ್ನೋದು ಇಲ್ವೇ ಇಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಒಳ್ಳೆ ಮೇನ್ ಸ್ವಲ್ಪ ಇವಾಗ ಹಳ್ಳಿಯಲ್ಲೆಲ್ಲ ಸ್ವಲ್ಪ ಜನಕ್ಕೆಲ್ಲ ಹಿಂಗ್ ಗೊತ್ತಿರಲ್ಲ. ಆಯ್ತು ಯಾವ್ದೇ ಡಾಕ್ಟರ್ ಆದ್ರೂ ಓಕೆ ಅಂತ ಹೋಗಿ ತಗೋತಾರೆ ಟ್ರೀಟ್ಮೆಂಟ್ ಎಲ್ಲ. ಬಟ್ ಈಗ ಸ್ಪೆಷಲೈಸೇಷನ್ ಆದವ್ರ ಹತ್ರ ಹೋಗಿ ಆದ್ರೂ ಸ್ಪೆಷಲ್ ಇವಾಗ ಹೆರಿಗೆ ಡಾಕ್ಟರ್ ಅಂದ್ರೆ ಹೆರಿಗೆ ಡಾಕ್ಟರ್, ಆಗೋದು ಬೇಗ ಆಗುತ್ತೆ. ಅದೇನೋ ಅವರಿಗೆ ದುಡ್ಡು ಖರ್ಚಾಗತ್ತೆ ಆತರ ಅಂತ ಅಲ್ಲ, ಸ್ವಲ್ಪ ಜಾಸ್ತಿನೇ ಟ್ರೀಟ್ಮೆಂಟ್ ಅವರು ಚಾರ್ಜ್ ಮಾಡ್ಬೋದು. ಅಂದ್ರೆ ತುಂಬಾ ಓದಿರ್ತಾರೆ, 3 ವರ್ಷ ಎಕ್ಸ್ಟ್ರಾ ಓದಿರ್ತಾರೆ ಅಂತ. ಬಟ್ ಅದೇ ಸ್ಪೆಷಲೈಸೇಷನ್ ಸ್ವಲ್ಪ ಲಾಂಗ್ ಲೈಫ್, ಚೆನ್ನಾಗಿ ಹ್ಯಾಪಿ ಲೈಫ್ ಲೀಡ್ ಮಾಡ್ಬೋದು. ಇತ್ತೀಚೆಗೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬಹಳ ದುಡ್ಡನ್ನು ಸುಲಿತಾರೆ. ಈಗೆಲ್ಲ ಬಹಳ ICU ನಲ್ಲಿ ಇಟ್ಟು 3 ದಿವಸ ಪ್ರಾಣ ಹೋಗಿದ್ದು ಅಂತೇಳಿ. ಬಟ್ ಇವತ್ತು ಸ್ವಲ್ಪ ಕುಗ್ಗಿದೆ ಆ ತರದ್ದು. ಸ್ವಲ್ಪ ಸಾಮಾನ್ಯ ಜನಗಳಿಗೆ ಅದು ಸ್ವಲ್ಪ ಬರ್ಡನ್ ಆಗುತ್ತೆ. ಈ ಸರ್ಕಾರಿ ಹಾಸ್ಪಿಟಲ್ಗಳು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಇವತ್ತು. ಸರ್ಕಾರದಲ್ಲಿ ಬಹಳಷ್ಟು ಬರುತ್ತೆ, ತುಂಬಾ ಚೆನ್ನಾಗಿದೆ. ಒಂದು ಭ್ರೂಣ ಹತ್ಯೆ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ನನ್ಗೂನು ಭ್ರೂಣ ಹತ್ಯೆ ಅಪರಾಧ. ಅದು ಏನು ಹೆಂಗೆ ಅಂದ್ರೆ ಹೆಣ್ಣಾದ್ರೂ ಇರ್ಬೋದು, ಇವತ್ತು ಎಲ್ಲ ಟೆಸ್ಟ್ ಮಾಡಿಸ್ಕೋಬಾರ್ದು ಅನ್ನೋದೇ ನಮ್ಗೊಂದು. ಅದು ಹೆಣ್ಣೋ ಗಂಡ್ ಮಗು ದೇವ್ರು ಅದು ಫಸ್ಟ್. ಇವಾಗ ಇನ್ಫರ್ಟಿಲಿಟಿ ಅಂತ ತುಂಬಾ ಕಪಲ್ಸ್ ಬರೋದ್ ನೋಡಿದ್ರೆ ಮಕ್ಕಳೇ ಆಗ್ದಾನೆ ಎಷ್ಟು ಜನ ಸೊ ನಿಮ್ಗೆ ಭ್ರೂಣ ಹತ್ಯೆ ಮಾಡ್ಸೋದು ಅಥವಾ ಇದೇನು ಅಬಾರ್ಷನ್ಗೆ ಎಷ್ಟೊಂದ್ ಜನ ಇವಾಗ ಎಲ್ಲೂ ಮಾಡಲ್ಲ, ಎಲ್ಲೂ ಡಿಟೆಕ್ಷನ್ ಇಲ್ಲ. ಅದು ಕಂಪ್ಲೇಂಟ್ ಆಗಿ ಅದು ಮಾಡಿದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಆಗಿ ಬೆಳೆಸ್ಬೇಕು. ಸೊ ಎಲ್ಲರೂ ಇವಾಗ ಎಜುಕೇಟೆಡ್, ಎಲ್ಲರೂ ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಚೆನ್ನಾಗಿ ಇರ್ಬೇಕು ಅನ್ನೋದೇ ಒಂದು. ಈಗ ಮೊದಲನೇ ಮಗು ಯಾರು ಬಂದಿದಾರ? ತುಂಬಾ ಜನ ಬರ್ತಾರೆ. 2 ಹೆಣ್ಮಗು ಆಗಿದೆ, 3ನೇದಕ್ಕೆ ಬಂದಿದೀವಿ ಅಂತ. ಬಟ್ ನಾವು ಒಂದೊಂದ್ಸರಿ ಹೇಳ್ತೀವಿ ಅದೇ ಇವಾಗ ಹೇಳ್ತಾರೆ ಅದೇ ದೇವ್ರು ಕೊಟ್ಟಿದ್ದು ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಅವ್ರಿಗೆ ರಿಯಲೈಸ್ ಆಗಿರುತ್ತೆ. ಯಾವ್ದಾದ್ರು ಮಗು ಆಯ್ತು, ನಾವ್ ಅವ್ರನ್ನ ಓದಿಸಿ ಚೆನ್ನಾಗಿ ಬೆಳೆಸಿದ್ರೆ ಸಾಕು ಅಂತ ಅವ್ರಿಗೆ 3ನೇ ಮಾಡ್ಕೊಳೋದು ಅವ್ರಿಗೆ ಆತರ ಪ್ರೆಷರ್ ಇಂದಾನೆ ತುಂಬಾ ಜನ ನಂಗೆ ಬಂದು ಅಳೋರು ಇದಾರೆ. ಒಬ್ಬೊಬ್ರು ಟೇಬಲ್ ಮೇಲೆ ಅವ್ರಿಗೆ ಹೆಣ್ಮಗುನೋ ಗಂಡ್ಮಗುನೋ ಅಂತ ಹೇಳಿದ ಕೂಡ್ಲೇನೆ ಒಬ್ಬೊಬ್ರು ತುಂಬಾ ಅಯ್ಯೋ ಸುಸ್ತಾಗಿ ಅಳ್ಳೇ ಬಟ್ ಅದು ಇರಾಡಿಕೇಟ್ ಆಗತ್ತೆ ಸ್ಲೋ ಆಗಿ. ಈಗ ಎಲ್ಲೂನು ಭ್ರೂಣ ಅದು ಮಾಡೋದೇ ಇಲ್ಲ, ಅದು ಅಪರಾಧ ಅಂತ ಎಲ್ಲೂ ಭ್ರೂಣ ಹತ್ಯೆ ಅಥವಾ ಪತ್ತೆ ಮಾಡೋದೇ ಇಲ್ಲ. ನಿಮ್ ಮಗಳು ಇತ್ತು, ಹಾಗಾಗಿ ಭ್ರೂಣ ಹತ್ಯೆ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ಕೂಡ ನೀವು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ. ನೀವೆಲ್ಲ ಯಾವುದೇ ಸಂಘ ಸಂಸ್ಥೆಲೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಲಿ ಯಾರೇ ಇರ್ಲಿ, ಅಜ್ಜಿಯ ರೀತಿ ಇರೋದ್ರಿಂದ ಮಗುನ್ ಸಾಕ್ತಾರೆ ಅಂತ ಇತ್ತೀಚೆಗೆ ಜಾಸ್ತಿ ಆಗತ್ತೆ. ಓಕೆ ಮೇಡಮ್, ಒಂದು ಕುತೂಹಲಕ್ಕೆ ಕೇಳ್ತೀನಿ, ಖುಷಿಗಾಗಿ ಏನೊಂದು
ಓಕೆ, ಇಷ್ಟು ಹೊತ್ತು ಮಾತನಾಡಿದ್ರಿ. ಇನ್ನು ಏನಾದ್ರು ಗರ್ಭಿಣಿ ಸ್ತ್ರೀಯರ ಬಗ್ಗೆ ಇನ್ನೊಂದಷ್ಟೇನು ಹೊಸ ಇತ್ತೀಚಿನ ಹೊಸ ಇರ್ತೀರಿ, ಅದು ನಿಮ್ಮ ಪರ್ಸನಲ್. ನೀವೀಗ ಹುದ್ದೆಗೆ MS ಆಗಿ ಎಷ್ಟು ವರ್ಷ ಆಯ್ತು ಈಗ? ಇವಾಗ ನಾನು 2020 ದಲ್ಲಿ ಈಗ ಮಹಿಳೆಗೆ ಏನೋ ಒಂದು ಪ್ರಾಬ್ಲಮ್ ಆಗಿ ಸತ್ತೋಗಿದ್ದಂಥದ್ದು, ಮಹಿಳೆಗೆ ರಕ್ತಹೀನತೆ ಆಗಿ ಅನಾಹುತ ಆಗಿರುವಂತದ್ದು, ಈ ತರ ಆಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ ಡಾಕ್ಟರ್ನ ಮೀಟ್ ಮಾಡೋಂಥದ್ದು. ಸ್ವಲ್ಪ ಗವರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಬಂದ್ರೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ಆಶಾ ವರ್ಕರ್ಸ್ ಗ್ರೌಂಡ್ ಲೆವೆಲ್ ಇಂದ ತುಂಬಾ ಗವರ್ಮೆಂಟ್ ಇಂದ ಫೆಸಿಲಿಟಿ ಇದೆ. ಸೊ ನಮಗೆ ತುಂಬಾ ಜನ ಆಶಾ ವರ್ಕರ್ಸ್ ಪೇಷಂಟ್ ನ ಕರ್ಕೊಂಡ್ ಬರ್ತಾರೆ. ಅವರೇ ಈಗ ಒಬ್ಬೊಬ್ರು ಯಾವ್ದು ಹೇಳ್ದಾನೆ ಆತರ ಎಲ್ಲ. ಸೊ ಆಶಾ ವರ್ಕರ್ಸ್ ಸ್ವಲ್ಪ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಅವ್ರಿಗೆ ಆಯ್ತು ಎಲ್ಲಿ ಹೋಗ್ಬೇಕು, ಯಾವ ಹಾಸ್ಪಿಟಲ್ ಫೆಸಿಲಿಟಿನಾದ್ರೂ ಇದ್ದೇ ಇರತ್ತೆ. ಸೊ ಅಟ್ಲೀಸ್ಟ್ ಅಲ್ಲಿ ತೋರಿಸಿ ಥ್ರೂ ಆಶಾ ವರ್ಕರ್ಸ್ ಅವರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಥವಾ ತಾಲೂಕ್ ಹಾಸ್ಪಿಟಲ್ಗೆ ಬಂದು ತೋರಿಸ್ಕೊಳೋದು. BP, ಆಮೇಲೆ ಶುಗರ್ ಮತ್ತೆ ಥೈರಾಯ್ಡ್ ಇಷ್ಟು ಮಿನಿಮಮ್ ಆದ್ರೂ ಅವರು ತೋರಿಸ್ಕೊಂಡು ಅಟ್ಲೀಸ್ಟ್ ಬೇಗ ಒಂದು 3-4 ಮಂತ್ಸ್ ಬಿಕಾಸ್ ಆಶಾ ವರ್ಕರ್ಸ್ ಗ್ರೌಂಡ್ ಲೆವೆಲ್ ಅಲ್ಲಿ ಎಲ್ಲ ಕಡೆನೂ ಇದ್ದೇ ಇರ್ತಾರೆ. ಅವ್ರು ಕರ್ಕೊಂಡ್ ಬಂದೇ ಬರ್ತಾರೆ. ಇವಾಗ ತಾಲೂಕ್ ಲೆವೆಲ್ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಏನಾದ್ರು ತುಂಬಾ ಕಾಂಪ್ಲಿಕೇಶನ್ ಇದೆ ಅಂದ್ರೆ ಸೊ ಕಾಂಪ್ಲಿಕೇಶನ್ಸ್ ಹಂಗೆ ಕಡಿಮೆ ಆಗಿದೆ ಇವಾಗ. ಅಟ್ಲೀಸ್ಟ್ ಅಂದ್ರೆ ತುಂಬಾ ಅಂದ್ರೆ ನಾವು ನೋಡಿರೋದೇನಂದ್ರೆ ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬರ್ತಾರೆ, ಸ್ವಲ್ಪ ಡೆಲಿವರಿ ಆಯ್ತು ಅಂತ, ಬಟ್ ಹಾಸ್ಪಿಟಲ್ ಬರ್ತಾರೆ. ಅದೇ ಆದ್ಮೇಲೆ ತೆಗೆದು ಕ್ಲೀನ್ ಆಗಿ ಅವ್ರಿಗೆ ಆಂಟಿಬಯೋಟಿಕ್ಸ್ ಹಾಕೋದಾಗ್ಲಿ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗಿದ್ರೆ ಬ್ಲಡ್ ಹಾಕೋದಾಗ್ಲಿ, ಅದೆಲ್ಲ ಸ್ವಲ್ಪ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಂದ್ರೆ ಎಲ್ಲಾ ಬ್ಲಡ್ ಗ್ರೂಪ್ಸ್ ಈಗ ತುಂಬಾ ಚೆನ್ನಾಗಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇರುತ್ತೆ. ಸ್ವಲ್ಪ ಹೇಳಿದ್ರೆ ಅದೊಂದು ಗೊತ್ತಿರುತ್ತೆ ಅವರಿಗೆ. ಸೊ ಅದು ಎಲ್ಲ ಹೆಲ್ಪ್ ಆಗುತ್ತೆ. ಸ್ವಲ್ಪ ಆಶಾ ವರ್ಕರ್ಸ್ ಇಂದ ಸ್ವಲ್ಪ ಅವರು ಮೊಬಿಲೈಸ್ ಆಗ್ತಾರೆ. ಹಂಗೆ ಈ ಮುಂಚೆ ಆದ್ರೆ ನೋಡಿ ಪ್ರೆಗ್ನೆನ್ಸಿ ಇವರೆಲ್ಲ ಒಂದಾವರಿ ನಾಲೆಡ್ಜ್ ಟೀಚರ್ಗಳು ಬೇರೆ ಯಾರು ಹೇಳಿ ಕಲಿಸ್ಬೇಕಿತ್ತು. ಇವತ್ತಂಗಲ್ಲ, ಆಶಾ ವರ್ಕರ್ ಅಂದ್ರೆ ನೋಡಿ ನೀವು, ಅವ್ರು ನಿಜವಾಗ್ಲೂ ಬಹಳ ಗ್ರೌಂಡ್ ಲೆವೆಲ್ ಇಂದ ಕೆಲಸ ಮಾಡ್ತಾರೆ. ಕೊರೋನಾ ಬಂದ ನಾನು ಎಲ್ಲರೂ ಹೋಗುವಾಗಲೂ ನೋಡಿದವರು ಅಡ್ರೆಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವರು ಸುಮಾರು ಒಂಥರ ಬಹಳ ಹೊತ್ತು ಬಹಳ ಸಮಯ ಕೆಲಸ. ನಾನು ಚೆನ್ನಾಗಿದ್ದೀನಿ ಅಂತ, ಅಥವಾ ನಾನು ಚೆನ್ನಾಗಿದ್ರು ಕೂಡ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಿ ಒಂದು ಸೇವೆ ಮಾಡಿ ಮಾಡ್ತಾನೆ. ಅದ್ರಲ್ಲಿ ಎಷ್ಟು ಖುಷಿ ಅಂತ ಸಿಗುತ್ತೆ. ಇವಾಗ ಎಲ್ಲರೂ ಆರ್ಥಿಕ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದೇ ಇರ್ತಾರೆ, ಯಾರು ಇಲ್ಲ ಅಂತ ಇಲ್ಲ. ಇವಾಗ ಎಲ್ಲರಿಗೂ ಅವ್ರವ್ರ ಸೊ ಅಂದ್ರೆ ಭೇದ ಭಾವ ಮಾಡ್ಬಾರ್ದು. ಈಗ ಹೆಣ್ಮಗುನೋ ಗಂಡ್ಮಗುನೋ ಎಜುಕೇಶನ್ ಕೊಡಿಸ್ಬೇಕು, ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಎಲ್ಲ ದುಡ್ಕೊಂಡಿರ್ಬೇಕು. ಅದೇ ಒಂದು ಮೆಸೇಜ್ ನಂಗೆ ಹೇಳಕ್ಕೆ ಒಂದು ಇಷ್ಟ. ಜ್ಞಾನಪ್ಪ ಅವರು ಮೂಡಿಗೆರೆಯ ಮಗಳಾದ್ರು, NR ಪುರ ಸೊಸೆ ಆದ್ರೂ ಕೂಡ ಒಂದು ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಖುಷಿ ಖುಷಿಯಾಗಿ ಮಾತಾಡಿದ್ರೆ ಖುಷಿ ಆದ್ರೆ ಓಕೆ ಮೇಡಮ್, ಒಳ್ಳೆ ಈಗ 4 ವರ್ಷ ಸರ್ವಿಸ್ ಆಗಿದೆ, ಇನ್ನೂ ಒಂದಷ್ಟು ಆಯಸ್ಸು ಐಶ್ವರ್ಯ ಎಲ್ಲದೂ ಕೂಡ ಲಭಿಸ್ಲಿ ಅಂತ ಹೇಳ್ತಾ ಈ ಒಂದು